ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದೂ ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ. ಅದರಲ್ಲೂ ಮಧುಮೇಹಿಗಳು, ಯಾರು ಶುಗರ್ ಪೇಷಂಟ್ಸ್ ಇದ್ದೀರಿ ಅವರಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಆಹಾರ ಮಿತವಾಗಿರಬೇಕು. ಜೊತೆಗೆ ವೈದ್ಯರ ಸಲಹೆಯಂತೆ ಔಷಧೋಪಚಾರಗಳನ್ನು ಸಕಾಲಕ್ಕೆ ಮಾಡಿದರೆ ಮಾತ್ರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಪ್ರಯಾಣ ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪ್ರಯಾಣವನ್ನು ಮಾಡಬೇಡಿ. ಆದಷ್ಟು ಇವತ್ತು ಎಲ್ಲ ಕೆಲಸಗಳನ್ನು ಸ್ವಲ್ಪ ಬದಿಗೊತ್ತಿ ದೂರ ಮಾಡಿ ಮನೆಯಲ್ಲೇ ವಿಶ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಕಾಣತಕ್ಕಂಥದ್ದು. ನಿಮ್ಮ ದೌರ್ಬಲ್ಯಗಳೇನಿದೆ ಅದೆಲ್ಲವನ್ನು ಗೌಪ್ಯವಾಗಿಡಬೇಕು. ಯಾವ ವಿಷಯದಲ್ಲಿ ನೀವು ದುರ್ಬಲರಾಗಿದ್ದೀರಿ ಆ ವಿಷಯವನ್ನು ಬಹಳ ಗೌಪ್ಯವಾಗಿಟ್ಬಿಡಿ. ಅದು ನಿಮಗೆ ಕ್ಷೇಮವಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಬಹಳ ನಿಧಾನವಾಗುತ್ತೆ. ಅಲ್ಲಿ ತಾಳ್ಮೆ ಕಳ್ಕೊಳ್ಳುವಂಥದ್ದಾಗಲಿ, ಕೋಪ ಮಾಡಿಕೊಳ್ಳುವಂಥದ್ದಾಗಲಿ ಯಾವುದೂ ಕೂಡ ಪ್ರಯೋಜನಕ್ಕೆ ಬರುವುದಿಲ್ಲ. ಕೆಲಸ ನಿಧಾನವಾಗಿ ಆಗೋದ್ರಿಂದ ತಾಳ್ಮೆಯಿಂದ ಕಾದರೆ ಮಾತ್ರ ಆ ಕೆಲಸಗಳು ಪರಿಪೂರ್ಣವಾಗ್ತಕ್ಕಂಥದ್ದು. ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಮಕ್ಕಳು ಏನೋ ಅವಘಡಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ನಿಮಗೆ ಕೆಟ್ಟ ಹೆಸರು ಬರತಕ್ಕಂಥದ್ದು, ಈ ಥರದ್ದೆಲ್ಲ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗಲಿ. ಶುಭವಾಗಲಿ. ವೃಷಭ ರಾಶಿ. ವ್ಯಾಪಾರ ವ್ಯವಹಾರದಲ್ಲಿ ಔನ್ನತ್ಯವನ್ನು, ಪ್ರಗತಿಯನ್ನು ಸಾಧನೆ ಮಾಡಲಿಕ್ಕೆ, ಸಾಧಿಸಲಿಕ್ಕೆ ಇವತ್ತು ಅವಕಾಶ ಇರತಕ್ಕಂಥದ್ದು. ಪ್ರೀತಿ ಮತ್ತು ಸಂಬಂಧ ಇದರಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತೆ. ಎಲ್ಲಿ ನಂಬಿಕೆ ಇರುವುದಿಲ್ಲ ಅಂತಹ ಪ್ರೀತಿಗೆ ಬೆಲೆ ಇರುವುದಿಲ್ಲ. ನೀವೆಷ್ಟೇ ಪ್ರೀತಿಸಬಹುದು, ಅಲ್ಲಿ ಅನುಮಾನ ಇದೆ ಅಂತ ಆದರೆ ಆ ಪ್ರೀತಿಗೆ ಬೆಲೆ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಜೊತೆಗೆ ವೈವಾಹಿಕ ಜೀವನದ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸಾಂಸಾರಿಕವಾಗಿ ಹೊಂದಾಣಿಕೆಯ ಕೊರತೆ ಎದ್ದು ಕಾಣತಕ್ಕಂತಹ ದಿವಸ. ಹಾಗಾಗಿ ಮುಂಚಿತವಾಗಿ ನಿಮಗಿದು ಗೊತ್ತಿದೆ ಅಂತ ಆದರೆ ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಆಗತಕ್ಕಂತಹ ಮನಸ್ತಾಪಗಳನ್ನು ದೂರ ಮಾಡಿಕೊಳ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆಗಳು ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಸ್ವೀಕಾರ ಮಾಡಿ ಅನುಷ್ಠಾನಕ್ಕೆ ತರತಕ್ಕಂಥದ್ದು ನಿಮ್ಮ ಕೈಲಿರತಕ್ಕಂಥದ್ದು. ತಾಯಿಯವರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದನ್ನು ಜಗಳವನ್ನು ತಪ್ಪಿಸಬೇಕು ಅಂತಾದರೆ ನೀವು ಮೌನವಾಗಿರತಕ್ಕಂಥದ್ದು ಒಳ್ಳೆಯದು. ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ವಿರೋಧಿಗಳಿಂದ ನಿಮಗೆ ಅವಮಾನವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ವಿರೋಧಿಗಳನ್ನು ಆದಷ್ಟು ದೂರ ಇಡುವಂಥದ್ದು, ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಯಾಕೆ ಅಂತಂದರೆ ನೀವು ಏನೇ ಒಳ್ಳೆಯ ಮಾತುಗಳನ್ನು ಆಡ್ಬೋದು, ಆದರೆ ನಿಮ್ಮ ವಿರೋಧಿಗಳು, ಶತ್ರುಗಳು ಅದನ್ನೇ ಅಸ್ತ್ರವಾಗಿರಿಸಿಕೊಂಡು ನಿಮಗೆ ಅವಮಾನವನ್ನು ಮಾಡ್ತಕ್ಕಂಥದ್ದು ಕಾಣುತ್ತೆ. ಕುಟುಂಬದವರ ಬೆಂಬಲ ಇರುತ್ತೆ, ಆದರೆ ಸಮಾಧಾನ ಇರುವುದಿಲ್ಲ. ಯಾಕೆ ಅಂತಂದರೆ ನಿಮ್ಮೆಲ್ಲ ಕೆಲಸಗಳಲ್ಲಿ ನಾವಿದ್ದೇವೆ ಅಂತ ಹೇಳಿ ಅವರು ನಿಮಗೆ ಹೇಳಬಹುದು, ಆದರೆ ನಿಮ್ಮ ಮನಸ್ಸಿನ ಮೇಲೆ ಅದು ಯಾವುದೇ ರೀತಿಯ ಒಳ್ಳೆಯ ಪರಿಣಾಮವನ್ನು ಬೀರುವುದಿಲ್ಲ. ನಿಮಗೆ ಅವರ ಒಂದು ಬೆಂಬಲ ಸಿಕ್ಕತ್ತೆ ಅಂತಕ್ಕಂತಹ ನಂಬಿಕೆಯೂ ಕೂಡ ಪರಿಪೂರ್ಣವಾಗಿ ಇರುವುದಿಲ್ಲ. ಆತ್ಮವಿಶ್ವಾಸದ ಕೊರತೆಯೂ ಕೂಡ ಕಾಣುವಂಥದ್ದು. ನಿಮ್ಮ ಬಗ್ಗೆಯೇ ನಿಮಗೆ ವಿಶ್ವಾಸ ಇಲ್ಲ ಅಂತ ಆದಾಗ ಬೇರೆಯವರನ್ನ ಹೇಗೆ ತಾನೇ ನಂಬುತ್ತೀರಿ?
ಅದು ಕಷ್ಟ ಸಾಧ್ಯವಾದಂತಹ ಕೆಲಸವಾಗುತ್ತೆ. ಭಯ ಮತ್ತು ಆತಂಕ ಈ ಎರಡೂ ಕೂಡ ಸೃಷ್ಟಿಯಾಗತ್ತೆ. ಯಾವ ಕೆಲಸ ಏನಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಒಂದು ಕಡೆ ಆದರೆ ಜೀವ ಭಯ ಇನ್ನೊಂದು ಕಡೆ ಕಾಣುವಂಥದ್ದು. ಹೀಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಯಾವುದೂ ಕೂಡ ಸಮಾಧಾನಕರವಾಗಿ ನಿಮ್ಮ ಜೊತೆಯಲ್ಲಿ ಕೆಲಸವನ್ನು ಮಾಡೋದಿಲ್ಲ. ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗತ್ತೆ, ಒತ್ತಡಗಳು ಹೆಚ್ಚಾಗತ್ತೆ, ಅದು ಕೂಡ ಬೇಸರವನ್ನು ತರ್ತಕ್ಕಂತಹ ಕೆಲಸ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಬೇಕು ಅನ್ನುವಂತಹ ವಿಚಾರದಲ್ಲಿ ವಿಫಲರಾಗ್ತೀರಿ. ಮನುಷ್ಯ ಬುದ್ಧಿವಂತಿಕೆಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕು, ಪರಿಶ್ರಮದಿಂದ ಕೆಲವು ಕೆಲಸಗಳನ್ನು ಮಾಡಬೇಕು, ವಿವೇಚನೆಯಿಂದ ಕೆಲವು ಕೆಲಸಗಳನ್ನು ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರ ತಾನು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೌಕರಿ ಅಥವಾ ವೃತ್ತಿಯಲ್ಲಿ ನಿಮಗೆ ಲಾಭ ಆಗತಕ್ಕಂತಹ ದಿವಸ. ಅಂತಹ ಲಾಭವನ್ನು ಪರಿಪೂರ್ಣವಾಗಿ ಪಡೆದು ಆನಂದವನ್ನು ಹೊಂದಿ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆ ಇರತಕ್ಕಂತಹ ದಿವಸ. ಮಕ್ಕಳ ವಿಚಾರದಲ್ಲಿ ನಿಮಗೆ ಆಲೋಚನೆಗಳು ಹೆಚ್ಚಾಗುವಂಥದ್ದು. ಯಾಕೆ ಅಂತಂದರೆ ನಿಮ್ಮ ದಾರಿಯಲ್ಲಿ ಅವರು ಇಲ್ಲ ಅಂತಕ್ಕಂತಹ ಏನೋ ಅಸಮಾಧಾನ ನಿಮ್ಮ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಸ್ನೇಹಿತರ ಜೊತೆ ಹೆಚ್ಚು ಸಮಯವನ್ನು ಕಳಿತೀರಿ. ವಿನಾಕಾರಣ ಒಂದಷ್ಟು ಮಾತುಕತೆ ಅಥವಾ ಏನೋ ಹಾಸ್ಯದ ಸಮಯ, ಇದರಿಂದ ಸಮಯ ವ್ಯರ್ಥವಾಗ್ತಕ್ಕಂಥದ್ದಾಗತ್ತೆ. ಜನಪ್ರಿಯತೆ ಹೆಚ್ಚಾಗೋದಕ್ಕೆ ಅವಕಾಶಗಳಿದೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕಾದಂಥದ್ದು. ಮನಸ್ಸಿನ ಗೊಂದಲಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿ. ಯಾಕೆ ಅಂತಂದರೆ ನೀವು ಯಾವ ನಿರ್ಧಾರ ಮಾಡಿದರೂ ಕೂಡ ಗೊಂದಲವನ್ನಿಟ್ಟುಕೊಂಡು ನಿರ್ಧಾರ ಮಾಡಿದರೆ ಅದು ಪರಿಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಮೊದಲು ಆ ಗೊಂದಲಗಳನ್ನು ನಿವಾರಣೆ ಮಾಡಿ ನಂತರದಲ್ಲಿ ಯಾವುದೇ ಕಾರ್ಯದಲ್ಲಿ ಯಾವುದೇ ವಿಷಯದಲ್ಲಿ ಸರಿಯಾದಂತಹ ನಿರ್ಧಾರಕ್ಕೆ ಬರಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಭಿನ್ನಾಭಿಪ್ರಾಯದಿಂದ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ. ಅಭಿಪ್ರಾಯ ಭೇದಗಳು ಇರುವಾಗ ನೀವು ಅಂದುಕೊಂಡಂತಹ ಕೆಲಸ ಬಹಳ ನಿಧಾನಗತಿಯನ್ನು ಅಥವಾ ಹಿನ್ನಡೆಯನ್ನು ಕಾಣುವಂಥದ್ದಾಗತ್ತೆ. ನಿಮ್ಮ ಕುಲದೇವರು, ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.